ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಗೃಹಲಕ್ಷ್ಮಿ ಬಗ್ಗೆ ಈಗ ಕೆಲವೊಂದಷ್ಟು ಅಪ್ಡೇಟ್ಸ್ ಬಂದಿದೆ. ತುಂಬಾ ಜನ ನಮ್ಗಿನ್ನ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಹಾಕ್ತಾರೆ. ನಿಮ್ಮೆಲ್ರಿಗೂ ಒಂದು ಸೊಲ್ಯೂಷನ್ ಅನ್ನೋದು ಖಂಡಿತವಾಗ್ಲೂ ಬೇಕೇ ಬೇಕಲ್ವಾ? ಎಲ್ಲಾರ್ದು ಹಣನೇ, ಎಲ್ಲಾರ್ದು ಕಮಿಟ್ಮೆಂಟ್ಗಳೇ. ಸೊ ಈ ಗೌರ್ಮೆಂಟ್ ಹಿಂಗ ಮಾಡ್ತಾ ಇರೋದನ್ನ ನೋಡಿ ನೋಡಿ ಜನಕ್ಕೆ ನಿಜವಾಗ್ಲೂ ಜಿಗುಪ್ಸೆ ಬಂದ್ಬಿಟ್ಟಿದೆ. ಯಾಕಂದ್ರೆ ಕೆಲವೊಂದಷ್ಟು ಜನರಿಗೆ ಮಾತ್ರ ಹಣ ಹೋಗ್ತಾ ಇದೆ, ಇನ್ನು ಕೆಲವೊಂದಷ್ಟು ಜನಕ್ಕೆ ಹಣನೇ ಹೋಗ್ತಾ ಇಲ್ಲ. ಇಂಥವ್ರು ಏನ್ ಮಾಡ್ಬೇಕು ಅಂತ ನೀವು ಪ್ರಶ್ನೆಗಳನ್ನ ಮಾಡ್ತಾ ಇರ್ತೀರಾ. ಸೊ ಅದ್ರ ಬಗ್ಗೆ ಒಂದು ಕ್ವಿಕ್ ಅಪ್ಡೇಟ್ ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಇವತ್ತಿನ ವಿಚಾರ ಗೃಹಲಕ್ಷ್ಮಿ. ಅಫ್ಕೋರ್ಸ್ ಇವಾಗ ನಿಮಗೆ ನಾನು 28, 29 ಬಗ್ಗೆ ಮಾತಾಡೋದಿಕ್ ಹೋಗಲ್ಲ. ಇಲ್ಲಿ ಕೆಲವೊಂದಷ್ಟು ಜನರಿಗೆ ಸಮಸ್ಯೆ ಆಗಿರೋದು ಎಲ್ಲಿಂದ, 19ನೇ ಕಂತಿನಿಂದ ಎಲ್ಲರಿಗೂ ತುಂಬಾ ದೊಡ್ಡ ಸಮಸ್ಯೆ ಕ್ರಿಯೇಟ್ ಆಗಿರುವಂತದ್ದು. ಯಾಕಂದ್ರೆ 19ನೇ ಕಂತಿನ ಹಣದಿಂದಾನೇ ನಮ್ಗೆ ರೇಷನ್ ಕಾರ್ಡ್ ಗಳನ್ನ ಕೂಡ ಕ್ಯಾನ್ಸಲೇಷನ್ ಮಾಡೋದಕ್ಕೆ ಗೌರ್ಮೆಂಟ್ ಕಡೆಯಿಂದ ಬಂದಿದ್ದಂತದ್ದು ಆರ್ಡರ್, ಸರಿನಾ? ಅಲ್ಲಿಂದ ಕ್ಯಾನ್ಸಲೇಷನ್ ಮಾಡೋದಕ್ಕೆ ಶುರು ಮಾಡಿದಂತ ಗೌರ್ಮೆಂಟ್ ಇದುವರೆಗೂ ಕೆಲವೊಂದಷ್ಟು ಜನರಿಗೆ 19ನೇ ಕಂತಿನ ಹಣದಿಂದಾನೇ ಸ್ಟಾಪ್ ಮಾಡಿದ್ದಾರೆ. ಕೆಲವ್ರಿಗೆ ಏನ್ ಮಾಡಿದ್ದಾರೆ 24, 25ರಿಂದ ಸ್ಟಾಪ್ ಮಾಡಿದ್ದಾರೆ. ಸೊ ಜನಕ್ಕೆ ಏನಾಗುತ್ತೆ, ನಮ್ ರೇಷನ್ ಕಾರ್ಡ್ ಇದೆಯೋ, ನಮ್ ರೇಷನ್ ಕಾರ್ಡ್ ಇಲ್ವೋ, ನಾವೆಲ್ಲಿಗೆ ಹೋಗಿ ಕೇಳ್ಬೇಕು, ಇದಕ್ಕೆ ಪರಿಹಾರ ಎಲ್ಲಿ ಸಿಗುತ್ತೆ ನಮ್ಗೆ ಅಂತ ತುಂಬಾ ಜನಕ್ಕೆ ಒಂದಷ್ಟು ಡೌಟ್ಗಳು ಖಂಡಿತವಾಗ್ಲೂ ಇರುತ್ತೆ. ಸೊ ಇವರೆಲ್ಲರಿಗೂ ಈಗ ಗೌರ್ಮೆಂಟ್ ಕಡೆಯಿಂದ ಒಂದು ಸೊಲ್ಯೂಷನ್ ಅನ್ನೋದು ಬಂದಿದೆ. ಈಗ ಯಾರಿಗೆಲ್ಲ 19ನೇ ಕಂತಿನ ಹಣದಿಂದ ಬಂದಿಲ್ಲ ಅಂಡ್ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿದೆ, ಕ್ಯಾನ್ಸಲೇಷನ್ ಪಟ್ಟಿಯಲ್ಲಿ ನಮ್ಮ ರೇಷನ್ ಕಾರ್ಡ್ ಇದೆ, ಆದ್ರೆ ಈ ಒಂದು ರೇಷನ್ ಕಾರ್ಡ್ ಅಲ್ಲಿ ನಾವು ಆಕ್ಚುಲಿ APL ಕಾರ್ಡ್ ಹೋಲ್ಡರ್, ನಾವು ಆಕ್ಚುಲಿ BPL ಕಾರ್ಡ್ ಹೋಲ್ಡರ್ನೆ ಅಥವಾ ಅಂತ್ಯೋದಯ ಕಾರ್ಡ್ ಹೋಲ್ಡರ್, ಆದ್ರೂ ನಮ್ಮನ್ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಅಥವಾ ನಮ್ಮನ್ನ ವರ್ಗಾವಣೆ ಮಾಡಿದ್ದಾರೆ, ಹಾಗಾಗಿ ನಮ್ಗೆ ಗೃಹಲಕ್ಷ್ಮಿ ಹಣ ಸಿಗ್ತಾ ಇಲ್ಲ ಅಂತ ಹೇಳಿ ಯಾರಾದ್ರೂ ಕಂಪ್ಲೇಂಟ್ ನ ಮಾಡ್ತಾ ಇದ್ರೆ ನಿಮ್ಮಂತವ್ರಿಗೆ ಈಗ ಒಂದು ಸೊಲ್ಯೂಷನ್ ಏನು ಅಂತ ಅಂದ್ರೆ, ದಯವಿಟ್ಟು ತಾಲೂಕ್ ಆಫೀಸ್ಗೆ ಭೇಟಿ ನೀಡಿ. ಇದೇನು ಹೊಸ ವಿಷಯ ಅಲ್ಲ, ಬಟ್ ಇವಾಗ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ತಾಲೂಕ್ ಆಫೀಸಿಗೆ ಹೋದ್ರೆ ನಿಮಗೆ ಡಾಕ್ಯುಮೆಂಟ್ಸ್ ನ ಇಸ್ಕೊಂಡು ನಾಳೆ ಬನ್ನಿ, ಒಂದ್ 2 ದಿನ ಬಿಟ್ಟು ಬನ್ನಿ, ನಾವ್ ಆಮೇಲೆ ನೋಡಿ ಹೇಳ್ತೀವಿ ಅನ್ನೋ ತರ ಉದ್ದೇಶ ಏನೂ ಇಲ್ಲ. ನಿಮಗೆ ಆನ್ ಸ್ಪಾಟ್ ಇದಕ್ಕೆ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಸಂಘಕ್ಕೆ ಅಂತಾನೆ ಹೇಳ್ಬಿಟ್ಟು ಒಂದು ಕಂಪ್ಲೀಟ್ ಆಗಿ ಒಂದು ಆಫೀಸ್ ತರ ಮಾಡಿದ್ದಾರೆ, ಸರಿನಾ? ಅಥವಾ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಇನ್ನೊಂದು ಅರ್ಥದಲ್ಲಿ ಒಂದು ಡಿಪಾರ್ಟ್ಮೆಂಟ್ ನ ತಾಲೂಕ್ ಆಫೀಸ್ ಒಳಗಡೆನೆ ಮಾಡಿದ್ದಾರೆ. ಸೊ ನೀವುಗಳು ಈ ಒಂದು ಗೃಹಲಕ್ಷ್ಮಿಗೆ ತಾಲೂಕ್ ಆಫೀಸಿಗೆ ಹೋದಾಗ ಗೃಹಲಕ್ಷ್ಮಿಗೆ ಸಪರೇಟ್ ಆಗಿ ಒಂದು ಡಿಪಾರ್ಟ್ಮೆಂಟ್ ನ ಮಾಡಿದ್ದಾರೆ. ಇಲ್ಲಿ ನೀವು ಹೋಗಿ ಕೊಟ್ಟಾಗ ನಿಮ್ಮ ಎದುರುಗಡೆನೆ ಒಂದ್ ಅರ್ಧ ಗಂಟೆ ಅಂತ ಇಟ್ಕೊಳ್ಳೋಣ, ಓಕೆನಾ? ಅಷ್ಟ್ರೊಳಗಡೆ ನಿಮ್ಮ ಡೀಟೇಲ್ಸ್ ನ ಹಾಕಿ ಸರ್ವರ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ, ಅಥವಾ ನಿಜವಾಗ್ಲೂ ನಿಮ್ಗೆ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗಿದೆಯಾ, ಅಥವಾ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿರೋದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆಯಾ, ಅಥವಾ ಮಿಸ್ ಆಗಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಅಂತ ಹೇಳಿ ನಿಮ್ಗೆ ಆನ್ ಸ್ಪಾಟ್ ಅಲ್ಲಿ ತಿಳಿಸಿ ಕೊಡ್ತಾ ಇದ್ದಾರೆ. ಮೊದ್ಲು ಹೆಂಗಿತ್ತು, ನೀವು ಹೋಗಿ ಕೊಡ್ಬೇಕು, ಒಂದ್ 2 ದಿನ 3 ದಿನ ಬಿಟ್ಬಿಟ್ಟು ಬರ್ಬೇಕಾಗಿತ್ತು, ಬಟ್ ಅಷ್ಟೊಂದು ಪೇಷನ್ಸ್ ಯಾರಿಗೂ ಇರ್ಲಿಲ್ಲ. ಈಗ ಏನಾಗಿದೆ ಅಂತ ಅಂದ್ರೆ, ನಿಮ್ಗಳಿಗೆ ಅಲ್ಲೇ ಕೂತ್ಕೊಂಡು ಅಲ್ಲೇ ಅದಕ್ಕೆ ಉತ್ತರನ ಕೊಡುವಂತ ಒಂದು ಡಿಪಾರ್ಟ್ಮೆಂಟ್ ನ ಈಗ ರೆಡಿ ಮಾಡಿದ್ದಾರೆ. ಸೊ ಯಾರಿಗೆಲ್ಲ ಗೃಹಲಕ್ಷ್ಮಿ ಸ್ಪೆಷಲಿ ನಾನು ಹೇಳ್ತಾ ಇರೋದು 19ನೇ ಕಂತಿನ ಹಣದಿಂದ ಯಾರಿಗೆಲ್ಲ ಬಂದಿಲ್ಲ, ಇಂಥವರು ಇಲ್ಲಿಗೆ ಭೇಟಿ ನೀಡಿ, ಸರಿನಾ? ಇದಾದ್ಮೇಲೆ 19 ಬಂದಿದೆ, ನಮ್ಗೆ ಯಾವ್ದೋ ಸೆಂಟ್ರಿಗೆ ಬಂದಿಲ್ಲ, 19ಕ್ಕಿಂತ ಹಳೇದು ಮಾತಾಡಕ್ ಹೋಗ್ಬೇಡಿ, ಯಾಕಂದ್ರೆ ಹಳೇದೆಲ್ಲ ಕ್ಲಿಯರ್ ಆಗಿದೆ. 19 ಮೇಲೆ ತೊಂದರೆ ಆಗಿರೋ ಕಾರಣ ಇದ್ರ ಮೇಲೆ ಯಾರಿಗೆಲ್ಲ ತೊಂದರೆ ಆಗಿದೆ, 25 ಬರ್ದೇ ಇಲ್ಬೋದು, 26 ಬರ್ದೇ ಇಲ್ಬೋದು, 28, 29ಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಇನ್ನ ಅಮೌಂಟ್ ಜಮಾ ಆಗ್ತಾ ಇದೆ, ಇನ್ನ ಬರ್ತಾ ಇದೆ, ಎಲ್ಲರ ಖಾತೆಗೂ ಬರುತ್ತೆ. 100 ಅಲ್ಲ 1000% ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ. 28, 29 ಪ್ರೋಸೆಸ್ ಅಲ್ಲಿದೆ, ಆಗುತ್ತೆ, ಎಲ್ಲರಿಗೂ ಬರ್ತಾ ಇದೆ. ಇವತ್ತು ನಾನು ಕಮೆಂಟ್ ನ ತೆಗೆದು ನೋಡಿದ್ರೆ ತುಂಬಾ ಜನ 29 ರಿಸೀವ್ ಆಗಿದೆ ಅಂತ ಕಮೆಂಟ್ ಹಾಕ್ತೀರಾ. ಸೊ ಹಾಗಾಗಿ ಹೇಳ್ತಿರೋದು 28, 29ನೇ ಕಂತಿನ ಹಣದ ಬಗ್ಗೆ ಬಿಟ್ಟು ಬೇರೆ ಹಳೆ ಕಂತಿನ ಹಣ ನಿಮ್ಗಳಿಗೆ ಬಂದಿಲ್ಲ ಅಂತ ಅಂದ್ರೆ ದಯವಿಟ್ಟು ನೀವು ತಾಲೂಕ್ ಆಫೀಸಿಗೆ ಹೋಗ್ಬೇಕಾಗತ್ತೆ. ಅಲ್ಲಿ ಸಪರೇಟ್ ಆಗಿ ಒಂದು ಡಿಪಾರ್ಟ್ಮೆಂಟ್ ನ ಮಾಡಿರೋ ಕಾರಣ ನಿಮ್ಗಳಿಗೆ ಅದು ಅನುಕೂಲ ಆಗುತ್ತೆ, ಬೇಗ ಕೂಡ ಈ ಒಂದು ವಿಚಾರಕ್ಕೆ ಸೊಲ್ಯೂಷನ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ದಯವಿಟ್ಟು ನಾನು ಹೇಳಿರೋ ಹಾಗೆ ಅದನ್ನ ಹೋಗಿ ಡಾಕ್ಯುಮೆಂಟ್ಸ್ ನ ತಗೊಂಡು ಹೋದ್ರೆ ನಿಮಗೆ ಅಲ್ಲಿ ಒಂದು ಸೊಲ್ಯೂಷನ್ ನ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ. ಸೊ ಇದು ಗೃಹಲಕ್ಷ್ಮಿದು ಅಪ್ಡೇಟ್. ಆದ್ರೆ ನಂಗೆ ಕೆಲವೊಂದಷ್ಟು ಜನ ಕಮೆಂಟ್ ಅಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಅದ್ರ ಬಗ್ಗೆನೂ ಉತ್ತರ ಕೊಟ್ಬಿಡ್ತೀನಿ ನಾನು ಇವಾಗ. ಸೊ ಇವಾಗ ನೋಡಿ, ವಿಜಯಪುರ ರಿಸೀವ್ಡ್ ಅಂತ ಹೇಳಿ ಮೆಸೇಜ್ ಹಾಕಿದ್ದಾರೆ, ಇಲ್ಲೂ ಕಮೆಂಟ್ ಹಾಕಿದ್ದಾರೆ ನನಗೆ. ಸೊ ನೋಡಿ, ಬರ್ತಾ ಇದೆ, ಅದೇ ಹೇಳ್ತಿದ್ರೆ 29 ಬರ್ತಾ ಇದೆ ಎಲ್ಲರಿಗೂನು, ಓಕೆನಾ? ಸೊ ಇವಾಗ ನನಗೆ ಇಲ್ಲಿ ಯಾರೋ ಒಂದು ಕ್ವಶನ್ ಹಾಕಿದ್ದಾರೆ, ಫ್ರೀ ಹೌಸ್ ನ ಅಲಾಟ್ಮೆಂಟ್ ಅಂತ ಗವರ್ಮೆಂಟ್ ಕೊಟ್ಟಿತ್ತು, ನಾವು ಆಲ್ರೆಡಿ ಅದಕ್ಕೆ ಅಪ್ಲಿಕೇಶನ್ ಹಾಕಿದೀವಿ, ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಅಲ್ಲಿ ಇದೆಯಾ, ಪ್ರೋಸೆಸ್ ಅಲ್ಲಿ ಇದೆಯಾ, ಹೋಲ್ಡ್ ಅಲ್ಲಿ ಇದೆಯಾ, ರಿಜೆಕ್ಟ್ ಆಗಿದೆಯಾ ಅಂತ ಹೇಳಿ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ವಿಚಾರನ ನೀವು ಹೋಗಿ
ಈ ಒಂದು ಆಫೀಸ್ ಅಲ್ಲಿ ಎಲ್ಲಿ ಅಂತ ಅಂದ್ರೆ ಈ ಮನೆ ಕೊಡ್ತೀವಿ ಅಂತ ಹೇಳಿ ನೀವು ಅಪ್ಲಿಕೇಶನ್ ಎಲ್ಲಿ ಹಾಕಿದ್ರಿ, ಫಾರ್ ಎಕ್ಸಾಂಪಲ್ ನೀವೇನೋ ಸೈಬರ್ ಸೆಂಟರ್ ಹೋಗಿ ಹಾಕಿದೀರಿ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಿ ಕೇಳಿ. ಯಾಕಂದ್ರೆ ಇದನ್ನ ನಾವು ಆಕ್ಸೆಸ್ ಮಾಡೋದಕ್ಕೆ ನಮ್ಮ ಹತ್ರ ಇರೋದಿಲ್ಲ. ಲಾಗಿನ್ ಆಗ್ಬೇಕಾಗುತ್ತೆ. ಲಾಗಿನ್ ಆಗ್ಬಿಟ್ಟು ನಾವು ಒಳಗಡೆ ಹೋಗಿ ಚೆಕ್ ಮಾಡ್ಬೇಕಾಗತ್ತೆ. ಈ ಲಾಗಿನ್ ಕ್ರೈಟೀರಿಯಾ ಎಲ್ಲರಿಗೂ ಕೊಟ್ಟಿರಲ್ಲ. ಒಂದು ಬೆಂಗಳೂರು ಸೈಬರ್ ಸೆಂಟರ್ ಅಥವಾ ನೀವ್ ಯಾವ್ದಾದ್ರು ಥ್ರೂ CSC ಕೇಂದ್ರಗಳಿಗೆ ಹೋಗಿ ಹಾಕಿದ್ರೆ ಅವ್ರ ಹತ್ರ ನಿಮ್ ಅಪ್ಲಿಕೇಶನ್ ನಂಬರ್ ನ ಕೊಟ್ಬಿಟ್ಟು ಚೆಕ್ ಮಾಡೋದಿಕ್ ಹೇಳಿ. ನಿಮ್ಮ ಒಂದು ಮನೆದು ಅಪ್ರೂವಲ್ ಸಿಕ್ಕಿದ್ಯಾ ಇಲ್ಲ ಅಂತಂದ್ರೆ ಕ್ಯಾನ್ಸಲ್ ಆಗಿದ್ಯಾ ಅಂತ ಹೇಳಿ ಗೊತ್ತಾಗುತ್ತೆ. ಬಿಕಾಸ್ 1 ವರ್ಷ ಎಲ್ಲ ಕಾಯಿಸುವಂತ ಅವಶ್ಯಕತೆ ಇದ್ರಲ್ಲಿ ಏನು ಇಲ್ಲ. ಆಲ್ರೆಡಿ ಪ್ಲಾಟ್ ಗಳು ಇರೋ ಕಾರಣ ನಮ್ಗಳಿಗೆ ಇದು ಈಸಿಯಾಗಿ ಸಿಗುತ್ತೆ. ಮೆಜಾರಿಟಿ ಅಂದ್ರೆ 1-2-3 ತಿಂಗಳು ನಾವು ವೇಟ್ ಮಾಡಬಹುದು ಹೊರತು ವರ್ಷಾನ್ಗಟ್ಲೆ ವೇಟ್ ಮಾಡಿಸುವಂತದ್ದು ಏನು ಇಲ್ಲ. ಬಿಕಾಸ್ ಎಲ್ಲ ರೆಡಿ ಟು ವಾಕ್ ಇನ್. ಆಕ್ಚುಲಿ ಮನೆಗೆ ರೆಡಿ ಇರುವಂತ ಮನೆಗಳನ್ನ ಕೊಡ್ತಾ ಇರೋದು. ಈಗ ಕಟ್ಟಿಸಿ ಕೊಡ್ತಾ ಇದಾರೆ ಅಂದ್ರೆ ಏನೋ ಅಂತ ಅನ್ಬೋದು, ಬಟ್ ರೆಡಿ ಇರೋ ಮನೆಗಳನ್ನ ಕೊಡ್ತಾ ಇರೋದು. ಸೊ ದಯವಿಟ್ಟು ಹೋಗಿ ಒಂದ್ಸಲ ನಿಮ್ಮ ಅಪ್ಲಿಕೇಶನ್ ನಂಬರ್ ನ ಹೋಗಿ CSC ಕೇಂದ್ರಗಳು ಬೆಂಗಳೂರಿನಲ್ಲಿ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ, ಸರಿನಾ. ಆಮೇಲೆ ಇನ್ನೊಂದು ಕಮೆಂಟ್ ಹಾಕಿದ್ದಾರೆ, ಮೇ 20th 3rd ಕಂಪ್ಲೀಟೆಡ್ ಫಾರ್ ಸಿದ್ದರಾಮಯ್ಯ ಗವರ್ಮೆಂಟ್ ಮೀನ್ಸ್ 36 months ಗೃಹಲಕ್ಷ್ಮಿ ಸ್ಕೀಮ್ ಇಸ್ 28. ಓಕೆ, ಇನ್ನ 8 ತಿಂಗಳು ಬ್ಯಾಲೆನ್ಸ್ ಇದೆ ಅಂತ ಹೇಳಿ ಫುಲ್ಲು ಲೆಕ್ಕ ಹಾಕ್ಬಿಟ್ಟು ಹೇಳಿದ್ದಾರೆ. ಗೃಹಲಕ್ಷ್ಮಿ ಸ್ಕೀಮ್ ನ ಇವರು ಗ್ಯಾರಂಟಿ ಯೋಜನೆನ ಕೊಡ್ತೀವಿ ಅಂತ ಹೇಳಿದ್ರು ಏನು, ಯಾವಾಗ ಎಲೆಕ್ಷನ್ ಟೈಮ್ ಅಲ್ಲಿ ನಾವು ಶುರು ಮಾಡ್ಬಿಡ್ತೀವಿ ಅಂತ ಹೇಳಿ. ಬಟ್ ಆಕ್ಚುಯಲ್ ಫ್ಯಾಕ್ಟ್ ಏನು, ಶುರುವಾಗಿದ್ದೇ ಲೇಟು. ಈ ಸರ್ಕಾರ ಬಂದು ತುಂಬಾ ತಿಂಗಳಾದ್ಮೇಲೆ ಗೃಹಲಕ್ಷ್ಮಿ ಹಣನ ಶುರು ಮಾಡಿದ್ದು, ಚಾಲನೆಯನ್ನ ಕೊಟ್ಟಿದ್ದು. ಸೊ ಚಾಲನೆ ಕೊಟ್ಟಾಗಿಂದ ಲೆಕ್ಕ ತಗೋತಾರೆ ಹೊರತು ಈ ಸರ್ಕಾರ ಬಂದಾಗಿಂದ ಚಾಲನೆ ಇದೆ ಅಂತ ಹೇಳಿ ಇಲ್ಲ. ಸೊ ಇದನ್ನ ಯಾವಾಗ ಅಫಿಷಿಯಲ್ ಆಗಿ ಲಾಂಚ್ ಮಾಡೋದು, ದೊಡ್ಡ ಫಂಕ್ಷನ್ ಮಾಡಿದ್ರು ನಿಮಗೆ ನೆನಪಿದ್ರೆ ಅದ್ ಯಾವಾಗ ಮಾಡಿದ್ರು ಅವತ್ತಿಂದ ಅಷ್ಟೇ ಲೆಕ್ಕ. ಈ ಗೌರ್ಮೆಂಟ್ ಬಂದಾಗಿಂದ ನಮ್ಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಇದನ್ನ ಅವ್ರು ಕನ್ಸಿಡರ್ ಮಾಡೋದಿಲ್ಲ. ಶಿವಮೊಗ್ಗ ಜಿಲ್ಲೆ ಬೆಳಗ್ಗೆ ಗೃಹಲಕ್ಷ್ಮಿ 28ನೇ ಕಂತಿನ ಹಣ ಜಮಾ ಆಗಿದೆ. ಪಾಪ ಟೈಮು ಡೇಟು ಎಲ್ಲ ಹಾಕಿದ್ದಾರೆ. ಬಂದಿದೆ 28 ಬಂದಿದೆ, 29 ಬಂದಿಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ಜಮಾ ಆಗುತ್ತೆ, ವೇಟ್. ನಾನು ಅದೇ ಹೇಳ್ತಿರೋದು ನಿಮೀಗ, ಸ್ವಲ್ಪ ತಾಳ್ಮೆಯಿಂದ ಇರಿ. ಯಾಕಂದ್ರೆ ಇವಾಗ 30ನೇ ಕಂತಿನ ಹಣನು ಜಮಾ ಆಗ್ಬಿಟ್ಟಿದೆ ಅಂತ ಕೆಲವೊಂದಷ್ಟು ವಿಡಿಯೋಗಳು ನೋಡಿದೆ. 30ನೇ ಕಂತಿನ ಹಣ ಇನ್ನೂ ರಿಲೀಸೇ ಮಾಡ್ಲಿಲ್ಲ. ಯಾಕಂದ್ರೆ 28, 29 ಇನ್ನು ಮಧ್ಯದಲ್ಲಿ ಸಿಗಾಕೊಂಡು ಒದಾಡ್ತಾ ಇದೆ. ಇನ್ನು ಕೆಲವೊಂದಷ್ಟು ಜನಕ್ಕೆ ಹೋಗೇ ಇಲ್ಲ ಅಮೌಂಟ್. ಏನಾಗುತ್ತೆ, ನಿಮ್ಗೆ 29ನೇ ಕಂತಿನ ಹಣ ಈ ಮಂತ್ ಅಲ್ಲಿ ನಿಮ್ಗೆ ಶುರು ಮಾಡಿರೋದು, ಅದು ನಿಮ್ಮ ಖಾತೆಗಳಿಗೆ ಬರ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತಲ್ವಾ. ಒಂದ್ ಸರ್ಟನ್ ಟೈಮ್ ಅನ್ನೋದು ಇರುತ್ತೆ ಎಲ್ಲದಕ್ಕೂ. ಸೊ ಅರ್ಜೆಂಟ್ ಮಾಡಬೇಡಿ, ಬರುತ್ತೆ. ಇನ್ನೂ ಏಪ್ರಿಲ್ ಕಂಪ್ಲೀಟ್ಲಿ ನಿಮಗೆ ಹಣ ಬರ್ತಾ ಇರುತ್ತೆ, ಆಯ್ತಾ. ಏಪ್ರಿಲ್ ತಿಂಗಳ ಪೆನ್ಷನ್ 800 ರೂಪಾಯಿ ಯಾವತ್ತು ಜಮಾ ಆಗುತ್ತೆ. ನಾನು ಇದು ಪೆನ್ಷನ್ ಬಗ್ಗೆನೂ ನಿಮ್ಗೆ ಹೇಳಿದ್ದೀನಿ. ಆಕ್ಚುಲಿ ಪೆನ್ಷನ್ ನಿಮಗೆ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಬಿಕಾಸ್ ಇದನ್ನ ಮತ್ತೊಮ್ಮೆ ಕ್ರಾಸ್ ವೆರಿಫೈ ಮಾಡ್ಬೇಕು ಅಂತ ಹೇಳ್ಬಿಟ್ಟು KYC ಆಗಿಲ್ಲ, ತೀರ್ಕೊಂಡಿರೋರ್ಗೆ ಪೆನ್ಷನ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿದೀನಿ ನಿಮ್ಗೆ. ಈಗ ಪೆನ್ಷನ್ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಇದು ಯಾರಿಗೂ ಬರೋದಿಲ್ಲ. ನಾನು 60+ ಇರೋರ್ಗೆ ಹೇಳ್ತಾ ಇರೋಂಥದ್ದು, ನಿಮ್ಗಳಿಗೆ ಪೆನ್ಷನ್ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಇದು ಯಾವಾಗ ಮತ್ತೆ ಸರಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಅದನ್ನ ವಾಪಸ್ ಹೋಲ್ಡ್ ಇಂದ ಸರಿಯಾಗಿ ಮಾಡಿದ್ಮೇಲೆ ನಿಮ್ಗೆ ಎಲ್ಲ ಕಂತಿನ ಹಣನು ರಿಲೀಸ್ ಮಾಡ್ತಾರೆ. ಸದ್ಯಕ್ಕೆ ನಿಮ್ಗೆ ಈ ತಿಂಗಳು ಪೆನ್ಷನ್ ಅಮೌಂಟ್ ಬರೋದು ಡೌಟ್ ಇದೆ. KYC ಯಾವಾಗ ಸ್ಟಾರ್ಟ್ ಆಗುತ್ತೆ ರೇಷನ್ ಕಾರ್ಡ್ದು, ನಾನು ಅದನ್ನ ಹೇಳಾಗಿದೆ, ಆಲ್ರೆಡಿ ಶುರುವಾಗಿದೆ. ಬಿಕಾಸ್ ನಿಮಗೆ ಲಾಸ್ಟ್ ತಿಂಗಳು ತನಕ ಇತ್ತು, ಬಟ್ ಇವಾಗ ಅದನ್ನ ಎಕ್ಸ್ಟೆನ್ಷನ್ ಮಾಡಿ ಏಪ್ರಿಲ್ ತಿಂಗಳಲ್ಲೂ ನಿಮ್ಗೆ KYC ತಿದ್ದುಪಡಿಗೆ ಅವಕಾಶನ ಕೊಟ್ಟಿದ್ದಾರೆ. ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ, ಯಾಕಂದ್ರೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಸೊ ಮಾಡಿಸ್ಕೊಳ್ಳಿ. ನ್ಯೂ ರೇಷನ್ ಕಾರ್ಡ್ ಯಾವಾಗ ಶುರುವಾಗುತ್ತೆ, ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ಸ್ ಗಳು ಶುರುವಾಗಿಲ್ಲ. ನಾನು ಎವ್ರಿ ಟೈಮ್ ರೇಷನ್ ಕಾರ್ಡ್ ವಿಡಿಯೋಗಳನ್ನ ಮಾಡಿದಾಗ ನಿಮ್ಗೆ ಅವಾಗ್ಲೇ ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಶುರುವಾಗಿದ್ಯಾ, ಶುರುವಾಗಿಲ್ವಾ, ಇಲ್ಲ ಕೆಲವೊಂದಷ್ಟು ವಿಚಾರಗಳು ಎಕ್ಸ್ಟೆನ್ಷನ್ ಆಗಿರುವಂತದ್ದು. ಸೊ ಎಲ್ಲಾನು ವಿಚಾರ ತಿಳಿಸ್ತಾ ಇರ್ತೀನಿ. ಸದ್ಯದ ಮಟ್ಟದಲ್ಲಿ APL BPL ಅಂತೂ ಯಾರಿಗೂ ಹೊಸ ರೇಷನ್ ಕಾರ್ಡ್ ಅವಕಾಶ ಇಲ್ಲ. 29, 30 ಕಂತಿನ ಹಣ ಜಮಾ ಆಗಿಲ್ಲ. 30 ಬಗ್ಗೆ ಮಾತಾಡ್ಬೇಡಿ, ನಾನು ಅದೇ ಹೇಳ್ತೀರಾ ನಿಮ್ಗೆ. 29 ಬರುತ್ತೆ. ಏಪ್ರಿಲ್ ತಿಂಗಳ ತನಕ ಕಾಲಾವಕಾಶ ಇದೆ, ವೇಟ್ ಮಾಡಿ, ಓಕೆನಾ. ಸೊ ಇದಾದ್ಮೇಲೆ ನ್ಯೂ ಅಪ್ಲಿಕೇಶನ್ ರೇಷನ್ ಕಾರ್ಡ್ಗೆ ಟೈಮ್ ಡೇಟ್ ಹೇಳಿ ಇನ್ನ ಬಿಟ್ಟಿಲ್ಲ. ನಾನು ಅದೇ ಹೇಳ್ತಿದ್ದೀನಲ್ಲ, ಬಿಟ್ಟ ಮೇಲೆ ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸೋದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಅದು ವಿಡಿಯೋ ಮುಖಾಂತರ ಅಲ್ಲಿ ಬಂದು ನಾನು ಪರ್ಟಿಕ್ಯುಲರ್ ಆಗಿ ಕಮೆಂಟ್ ಹಾಕಲ್ಲ, ಇಲ್ಲಿ ಬಂದು ನಿಮ್ಗೆ ಉತ್ತರನ ಕೊಟ್ಬಿಡ್ತೀನಿ. ಸೊ ಇದರಿಂದ ನಿಮ್ಗೆಲ್ಲರಿಗೂ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಸೊ ವಿಚಾರ ಗೊತ್ತಾಯ್ತಲ್ಲ, ಗೃಹಲಕ್ಷ್ಮಿ ಹಣ ಯಾರಿಗೆಲ್ಲ ಬಂದಿಲ್ಲ ತಾಲೂಕು ಆಫೀಸಿಗೆ ಹೋಗಿ ಸಪರೇಟ್ ಆಗಿ ಗೃಹಲಕ್ಷ್ಮಿ ಡಿಪಾರ್ಟ್ಮೆಂಟ್ ನ ರೆಡಿ ಮಾಡಿದ್ದಾರೆ. ನಿಮ್ಗಳಿಗೆ ಅರ್ಧ ಗಂಟೆಯಲ್ಲಿ ಸೊಲ್ಯೂಷನ್ ನ ಕೊಟ್ಬಿಡ್ತಾರೆ, ಸರಿನಾ. ಅದಾದ್ಮೇಲೆ ಮಿಕ್ಕಿರುವಂತ ನೀವು ಕೇಳಿರುವಂತ ಕಮೆಂಟ್ಸ್ ಗಳಿಗೆ ಉತ್ತರನ ಕೊಟ್ಟಿದ್ದೀನಿ. ಏಪ್ರಿಲ್ ತಿಂಗಳು ತನಕ ಕಾಲಾವಕಾಶ ಇದೆ. 29, 28 ಎರಡೂ ಈ ತಿಂಗಳೊಳಗಡೆ ಕ್ಲಿಯರೆನ್ಸ್ ಸಿಗುತ್ತೆ. ರಿಲ್ಯಾಕ್ಸ್ ಆಗಿರಿ, ಓಕೆನಾ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.